ಕೋಟೇಶ್ವರ ಮುಖ್ಯ ರಸ್ತೆ ಇತ್ತಲ್ಲ ಸರ್, ಇದು ಸೋಮೇಶ್ವರ ಮುಖ್ಯ ರಸ್ತೆ ಇದೆ. ಇದು ಮೂಲ ನೆಕ್ಷ ತೆಗೆದವರು ನೋಡುತ್ತೆ. ಆ ಮುಖ್ಯ ರಸ್ತೆ ಎಷ್ಟು ಅಗಲೀಕರಣ ಇತ್ತು ಅಷ್ಟು ಆಗಬೇಕು. ಸಾರ್ವಜನಿಕರು ಬೇಡಿಕೆ 50 ಎಂ ವರ್ಷದಿಂದ ಕೋಟೇಶ್ವರ ಪಂಚಾಯತಿ ಸಾರ್ವಜನಿಕರ ಆಗ್ರಹ ಕೋಟೇಶ್ವರ ಮುಖ್ಯ ರಸ್ತೆಯಲ್ಲಿ ಹಲವಾರು ವರ್ಷಗಳಿಂದ ಸರ್ಕಾರಿ ಜಾಗಗಳು, ಅದರಲ್ಲೂ PWD ರಸ್ತೆ ಸೇರಿದಂತೆ ಉಳಿದ ಸರ್ಕಾರಿ ಸ್ಥಳಗಳನ್ನು ಒತ್ತುವರಿ ತೆರವು ಮಾಡಬೇಕನ್ನುವಂಥದ್ದು ನಮ್ಮ ಸಾರ್ವಜನಿಕರ ಒಂದು ಬಹುದಿನದ ಒಂದು ಬೇಡಿಕೆ. ಈ ನಿಟ್ಟಿನಲ್ಲಿ ನಾವು ಕಳೆದ ಒಂದು ತಿಂಗಳ ಹಿಂದೆ ಕುಂದಾಪುರ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದೆವು. ಈ ಹಿನ್ನೆಲೆಯಲ್ಲಿ ಕುಂದಾಪುರ ತಹಶೀಲ್ದಾರರು ಸರ್ವೆ ಇಲಾಖೆಗೆ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ 2 ದಿವಸ ಕೋಟೇಶ್ವರ, ಬೀಜಾಡಿ ಹಾಗೂ ಗೋಪಾಡಿ ಜಾಗದ PWD ಸ್ಥಳ ಜಾಗವನ್ನು ಮತ್ತು ಸರ್ಕಾರಿ ಸ್ಥಳವನ್ನು ಗುರುತಿಸಿದ್ದಾರೆ. ಇವತ್ತು ಕೋಟೇಶ್ವರ ಪೇಟೆಯ ಪಂಚಾಯತಿನ ಎದುರುಗಡೆ ಇರುವ ಜಾಗ, ಮೇನ್ ಮಾರ್ಕೆಟ್ ಪರಿಸರ ಹಾಗೂ ಹಾಲಾಡಿ ರಸ್ತೆಯ ಒಂದು ಸ್ವಲ್ಪ ಭಾಗವನ್ನು ಸರ್ವೆ ಮಾಡಲಿಕ್ಕಿದ್ದಾರೆ. ಇದು ಮುಖ್ಯವಾಗಿ ಸರ್ವೆ ಮಾಡಿದ ತಕ್ಷಣ ನಾವು ಈಗಾಗಲೇ ಹೇಳಿದಾಗೆ ಜಿಲ್ಲಾಧಿಕಾರಿಯವರು ಅಥವಾ ತಹಶೀಲ್ದಾರರು ಸೂಕ್ತ ಕ್ರಮವನ್ನು ಕಳಿಸಿ ತೆರವು ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಸೆ. ಹಲವಾರು ಜನ ಒತ್ತುವರಿ ಮಾಡಿಕೊಂಡಿದ್ದಾರೆ. ನಾವೆಲ್ಲ ಕಂಡಾಗೆ ಹಲವಾರು, ಕೆಲವರು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಎಲ್ಲರೂ ಕೂಡ ಯಾವುದೇ 1 ಇಂಚು ಜಾಗ ಸರ್ಕಾರಿ ಜಾಗ ಇದ್ದು ಅವರ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಟ್ರೆ ತುಂಬ ಒಳ್ಳೆಯದನ್ನುವಂಥದ್ದು ನಾವು ಅವರಲ್ಲಿ ಭಿನ್ನ ಮಾಡ್ತೇವೆ. ಯಾಕಂದರೆ ಯಾವುದೇ ಕಾಂಪ್ಲಿಕೇಶನ್, ಯಾವುದೇ ಗೋಜು ಗಲಾಟೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಆಶಯ. ಸರ್ಕಾರಿ ಜಾಗವನ್ನು ಉಳಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಬಲವಾದಂಥ ಆಸೆ, ಉದ್ದೇಶ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ಯಾರಿಗೆ ನೋವು ಮಾಡಬೇಕು, ಯಾರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ಯಾವುದೇ ಒಂದು ಕಿಂಚಿತ್ತೂ ನಮ್ಮ ಉದ್ದೇಶ ಇಲ್ಲ. ಹಾಗಾಗಿ ಜನರಿಗೆ ಈಗ ಸರ್ಕಾರಿ ಅಧಿಕಾರಿಗಳು, ಸರ್ವೆ ಇಲಾಖೆಯವರು ಗುರುತಿಸಿದ ನಂತರ ಸ್ವಯಂ ಪ್ರೇರಿತರಾಗಿ ಅವರು ತೆರವು ಮಾಡಲಿಕ್ಕೆ ಸಹಕಾರ ಕೊಟ್ಟರೆ ಅವರೊಬ್ಬರು ನಾಗರಿಕ ಸಮಾಜದಲ್ಲಿ ಒಬ್ಬರು ಉತ್ತಮ ವ್ಯಕ್ತಿಗಳಾಗಿ ಮುಂದೆ ಬರ್ತಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಯಾವುದೇ ಕಾರಣಕ್ಕೂ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಬಾರ್ದು. ಒತ್ತುವರಿ ಮಾಡಿದ ನಂತರ ಈ ರಸ್ತೆಯನ್ನು ಕೂಡ ನಾವು ಇನ್ನೂ ಈಗ ಇವತ್ತಿನ ಜನಸಂಖ್ಯೆ ಅಥವಾ ವಾಹನಗಳಿಗೆ ಬೇಕಾಗಿ, ಅಗತ್ಯಕ್ಕೆ ಬೇಕಾಗಿ ಸರಿಯಾದ ರಸ್ತೆಯನ್ನು ಅಗಲೀಕರಣ ಮಾಡಿ ಪೇಟೆಯನ್ನು ಕೂಡ ಬಹಳ ಸೌಂದರೀಕರಣವನ್ನು ಮಾಡಬೇಕಾದಂಥ ಅಗತ್ಯ ಇದೆ. ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯಕ್ಕೆ ಕೂಡ ನಾವು ಸಂಬಂಧಪಟ್ಟವರಿಗೆ, ಜನಪ್ರತಿನಿಧಿಗಳಿಗೆ ಆಗ್ಬೋದು ಅಥವಾ ಅಧಿಕಾರಿಗಳಿಗಾದ್ರೂ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಈ ನಿಟ್ಟಿನಲ್ಲೂ ಕೂಡ ನಮ್ಮ ಹೋರಾಟ ಮುಂದುವರಿದಿದೆ. ಈ ವಿಷಯದಲ್ಲಿ ಅತಿ ಹೆಚ್ಚು ಜವಾಬ್ದಾರಿ ಇರುವಂಥದ್ದು ಸ್ಥಳೀಯ ಗ್ರಾಮ ಪಂಚಾಯತಿಗೆ. ಗ್ರಾಮ ಪಂಚಾಯತ್ ಆಡಳಿತ ಈ ಬಗ್ಗೆ ಬಹಳ ಗಂಭೀರವಾಗಿ ಪರಿಗಣಿಸಿಕೊಂಡು ಯಾವುದೇ ಮುಲಾಜಿಲ್ಲದೆ ಯಾರು ಕೂಡ ಒತ್ತುವರಿ ಮಾಡ್ತಾರೆ ಅಂದರೆ ಸೂಕ್ತವಾದಂಥ ಕ್ರಮ ತಗೊಳ್ಳೇಬೇಕು. ಇಲ್ಲದಿದ್ರೆ ಅವರೇ ಹೊಣೆಗಾರರು. ಅವರು ತನ್ನ ಬೇಜವಾಬ್ದಾರಿಯಿಂದ ಅದು ಯಾವುದೇ ಆಡಳಿತ ಅಧ್ಯಕ್ಷರಾಗಲಿ, ಸದಸ್ಯರಾಗಲಿ ಅಥವಾ ಪಂಚಾಯತ್ PDOಗಳಾಗಲಿ ಅವ್ರಿಗೆ ಏನು ಸಂಬಂಧ ಇಲ್ಲ, ನಮಗೇನು ನಾವು ಬಂದೇವೆ ಹೋಗ್ತಾರೆ ಅಂತ ಹೇಳುವಂಥದ್ದು ಆಗಬಾರ್ದು. ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಹೇಳ್ತಿಲ್ಲ. ಸುಮ್ಮನೆ ನಾವು ಈ ಚುನಾವಣೆ ಗೆದ್ದ ನಂತರ ಸಾರ್ವಜನಿಕ ಸೇವೆಗೆ ಇರುವಂಥದ್ದು. ಸಾರ್ವಜನಿಕರು ನಮಗೆ ಕಣ್ಣಿದ್ದು ಕೋಡ್ರಾಗಿರಬಾರ್ದು. ಯಾರು ಒತ್ತುವರಿ ಮಾಡ್ತಾರೆ ಅದನ್ನು ಅಲ್ಲಿ ಸ್ಥಳ ಪರೀಕ್ಷೆ ಮಾಡಿ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡಬೇಕು. ಅಥವಾ ಪಂಚಾಯತಿನ ಪರವಾನೆ ಕೊಡುವಾಗ ಅದನ್ನು ಪರವಾನೆ ಕೊಟ್ಟ ನಂತರ ಕೂಡ NOC ಕೊಡುವಾಗ ಸರಿಯಾಗಿ ನೋಡ್ಬೇಕಲ್ಲ, ಸರಿಯಾದ ಜಾಗದೊಳಗೆ ಅವ್ರು ಕಟ್ಟಿದಾರಾ, ಪರವಾನೆ ಕೊಟ್ಟ ಜಾಗದೊಳಗೆ ಕಟ್ಟಿದಾರಾ ಅಥವಾ ಬೇರೆ ಯಾವ ಅತಿಕ್ರಮಣ ಮಾಡಿದಾರಾ ಅನ್ನುವಂಥದ್ದು ನೋಡ್ಬೇಕು. ಅದು ಮಾಡದೆ ಅವರು NOC ಕೊಡ್ತಾರೆ ಅಥವಾ ಬೇರೆ ಯಾವ ಅಮಿಷಕ್ಕೆ ಒಳಗಾದ್ರೆ ಗೊತ್ತಾಗೋದು. ಇಲ್ಲದಿದ್ರೆ ಈ ಪರ್ಯಾಯ ಒತ್ತುವರಿ ಆಗ್ತಾ ಇಲ್ಲ. ಈ ಗ್ರಾಮ ಪಂಚಾಯತಿನವರ
ನಿರ್ಲಕ್ಷ್ಯ, ಇದರಿಂದ ಈ ರೀತಿ ಹೆಚ್ಚು ಒತ್ತುವರಿ ಆಗಲಿ ಕಾರಣ ಆಗಿದೆ. ಎಲ್ಲ ಕಡೆಯಲ್ಲೂ ಇದೆ, ಇಲ್ಲ ಅಂತ ನಾವು ಹೇಳುವುದಿಲ್ಲ. ಆದ್ರೆ ಇಲ್ಲಿ ಈ ಕೋಟೇಶ್ವರ ಪೇಟೆಯಲ್ಲಿ ತುಂಬಾ ಬಹಳಷ್ಟು ಜಾಸ್ತಿ ಒತ್ತುವರಿ ಆಗಿದೆ. ಯಾರು ಹೇಳೋರಿಲ್ಲ ಕೇಳೋರಂತ ಪರಿಸ್ಥಿತಿ ಇದೆ. ಈ ವಿಷಯದಲ್ಲಿ ಗ್ರಾಮ ಪಂಚಾಯತ್ಗೆ ನನ್ನ ದೊಡ್ಡ ಒಂದು ಮನವಿ ಅಂತ ಹೇಳಿದ್ರೆ ಅವರ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ಈ ಸಮಸ್ಯೆ ಇರುವುದಿಲ್ಲ. ಅದಕ್ಕಾಗಿ ನಾನು ಅವರಲ್ಲಿ ಹೆಚ್ಚು ಜವಾಬ್ದಾರಿ ಅವರಿಗೆ ಇರೋದ್ರಿಂದ ಅವರಿಗೆ ಕೆಲಸವನ್ನು ಅವರ ಕೆಲಸ ಮುಂದುವರಿಸಿದ್ರೆ ಸಾರ್ವಜನಿಕರು ಸಹ ಅವರೊಟ್ಟಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ಲಿಕ್ಕೆ ನಾವು ಕೂಡ ಬದ್ಧರಿದ್ದೇವೆ ಅಂತ ಹೇಳುವ ಮಾತನ್ನ ಹೇಳ್ತೇವೆ. ಸರ್ವೆ ಮಾಡಿ ಆದ ನಂತರ ಒಂದು ಕನಿಷ್ಠ ಅಥವಾ ಗರಿಷ್ಠ ಒಂದು ತಿಂಗಳೊಳಗೆ ಅವರಿಗೆಲ್ಲ ಸೂಕ್ತವಾಗಿ ಅವರಿಗೊಂದು ಮಾಹಿತಿಯನ್ನು ಕೊಟ್ಟು ತೆರವುಗೊಳಿಸಿ ಅಂತ ಹೇಳುವಂಥದ್ದು ಕೊಡ್ಲಿಕ್ಕೆ ಅವ್ರು ಸೂಚನೆ ಕೊಡ್ಲಿ. ಅದ ನಂತರ ಅವ್ರ ಕ್ರಮ ಏನ್ ಮಾಡ್ಲಿಕ್ಕಿತ್ತು ಅದು ಮಾಡ್ಲಿ. ಈಗ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಯಲ್ಲೂ ಕೂಡ ಒತ್ತುವರಿ ಜಾಗಗಳನ್ನ ತೆರವು ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ. ಅದೇ ರೀತಿಯಲ್ಲಿ ಇಲ್ಲೂ ಮಾಡ್ಲಿ ಅಂತ ಹೇಳುವಂಥದ್ದು. ಯಾರು ನಮ್ಗೆ ಯಾರಿಗೂ ವೈಯಕ್ತಿಕ ಇಲ್ಲ, ನಮ್ದು ಯಾರು ಜಾಗ ಇಲ್ಲ, ಯಾವುದೂ ಇಲ್ಲ, ವಿಷಯ ಬೇರೆ, ನಮ್ಗೇನು ಲಾಭ ಇಲ್ಲ, ನಷ್ಟ ಇಲ್ಲ. ಆದ್ರೆ ಮಾಡ್ರಿ, ಯಾರಾದ್ರೂ ಮುಂದೆ ಹೋಗದೆ ಇದ್ರೆ ಆಗುದಿಲ್ಲ ಅನ್ನೋ ಕಾರಣಕ್ಕೆ ನಾವೊಂದಿಷ್ಟು ಜನ ಮುಂದೆ ಬಂದಿದೆ ಬಿಟ್ರೆ ಬೇರೆ ಯಾವ ಉದ್ದೇಶ ಇಲ್ಲಿಲ್ಲ. ಅದಕ್ಕೆ ಎಲ್ಲರ ಸಹಕಾರವನ್ನ ನಾವು ಕೋರ್ತೇವೆ. ಎಲ್ರಿಗೂ ನಮಸ್ಕಾರ. ನಾನು ರಾಜು ಬೆಟ್ಟಿಮನಿ ಅಂತೇಳಿ ಕುಂದಾಪುರ DSS ತಾಲೂಕು ಸಂಚಾಲಕ. ನಾವು ಕಳೆದ ನವೆಂಬರ್ 2025 ನವೆಂಬರ್ ತಿಂಗಳಲ್ಲೇ ಒಂದು PWಗೆ ಒಂದು ಮನವಿ ಕೊಟ್ಟಿತ್ತು ನಮ್ಮ ಸಂಘಟನೆಯಿಂದ. ಎಲ್ಲಿ ಕೋಟೇಶ್ವರ ಶಾಲೆಯಿಂದ ಮೇನ್ ಮಾರ್ಕೆಟು ಮತ್ತು ಹಾಲಾಡಿ ರಸ್ತೆವರೆಗೆ ಏನು ಸರ್ಕಾರಿ ಭೂಮಿಯನ್ನು PW ರಸ್ತೆ ಮಾರ್ಜಿನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನು ತೆರವುಗೊಳಿಸಬೇಕು. ನಮ್ಮ ಉದ್ದೇಶ ಇಷ್ಟೇ, ಯಾರ ಮೇಲೆ ದ್ವೇಷ ಇಲ್ಲ ನಮಗೆ. ಕೋಟೇಶ್ವರ ಅನ್ನೋದು ಒಂದು ಇತಿಹಾಸವಾದ ಸ್ಥಳ. ಈ ಸ್ಥಳದಲ್ಲಿ ಕೋಟೇಶ್ವರ ಜಾತ್ರೆ ಟೈಮಲ್ಲಿ ಮತ್ತು ಇನ್ನು ಹಬ್ಬ ಹರಿದಿನಗಳಲ್ಲಿ ಸಂಚಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದ್ದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಮತ್ತು ಈಗ ಸುಮಾರು ಹಲವು ವರ್ಷ ಆಯಿತು ಸರ್ವಿಸ್ ಬಸ್ಗಳು ಈ ರಸ್ತೆಯಲ್ಲಿ ಬರುವುದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಸ್ಗಳು ಹೋರಾಟ ಆಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ತೆರವು ಕಾರ್ಯಕ್ರಮಕ್ಕೆ ನಾವು ಮನವಿ ಮಾಡಿದ್ದೇವೆ. ಅದೇ ರೀತಿ ಕೋಟೇಶ್ವರ ಗ್ರಾಮಸ್ಥರು ಕೂಡ ಅದಕ್ಕೆ ಕೈ ಜೋಡಿಸಿ ಇವತ್ತು ಅವರ ಎಲ್ಲ ಸಹಕಾರದಿಂದ ಇವತ್ತು ಸರ್ವೆ ಕಾರ್ಯಕ್ರಮ ಇನ್ನೇನು ಒಂದು ಭಾಗಶಃ ಒಂದು 80% ಮುಗ್ದಿದೆ, ಇನ್ನೊಂದು 20% ಇದೆ. ಅದನ್ನು ಕೂಡ ಕೂಡಲೇ ಮಾಡಿಕೊಡ್ತಾರೆ. ಮತ್ತೆ ಒಂದು ಹೇಳಿಕ್ಕೆ ಬಯಸ್ತೇನೆ, ಇದು ಸರ್ವೆ ಆದ ತಕ್ಷಣ ನಮಗೆ ಸರ್ವೇರ್ ಏನು ರಿಪೋರ್ಟ್ ಹೋಗ್ತದೆ ತಹಸೀಲ್ದಾರಿಗೆ, ಆ ರಿಪೋರ್ಟ್ನ ನೋಡಿ ತಹಸೀಲ್ದಾರ್ ಹತ್ರ ಮತ್ತು DC ಹತ್ರ ಮಾತಾಡಿ ಆದಷ್ಟು ಬೇಗ ಒತ್ತುವರಿಯನ್ನು ತೆರವುಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡಿಕೊಡ್ಬೇಕನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಇಲ್ಲಿ ಯಾರ ಮೇಲೂ ದ್ವೇಷ ಇಲ್ಲ. ನಮ್ಮ ಗಣೇಶ್ ಪುತ್ರ ಸರ್ ಹೇಳಿದಾಗೆ ಎಲ್ಲ ನಮ್ಮ ಕೋಟೇಶ್ವರದ ಸಭ್ಯ ವರ್ತಕರು ಒಂದು ಮಾನವೀಯ ನೆಲೆಯಲ್ಲಿ ಮತ್ತು ತಮ್ಮ ನಾಗರಿಕ ಜವಾಬ್ದಾರಿಯನ್ನು ಅರ್ಥಕೊಂಡು ಅವರಾಗಿ ಅವರು ತೆರವು ಮಾಡಿ ಕೊಟ್ಟಿದ್ರೆ ಏನು ಸಮಸ್ಯೆ ಬರಲಿಕ್ಕಿಲ್ಲ. ಇಲ್ಲ ಅಂದ್ರೆ ಕಾನೂನು ಪ್ರಕಾರ ಏನು ಆಗಬೇಕು ಅದು ಆಗ್ತದೆ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ, ಬರೀ ಅಳತೆಗೆ ಮಾತ್ರ ಸೀಮಿತ ಅಲ್ಲ, ಈ ತೆರವುಗೊಳಿಸಲವರೆಗೂ ಕೂಡ ನಮ್ಮ ಹೋರಾಟ ನಡೆಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೋಟೇಶ್ವರದ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿಜಾಡಿ, ಕೋಟೇಶ್ವರ ಹಾಗೂ ಗೋಪಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರಂತರ 3 ದಿನಗಳ ಕಾಲ ಯಶಸ್ವಿಯಾಗಿ ಸರ್ವೆ ಕಾರ್ಯ ನಡೀತಾ ಇದೆ. ಹಾಗೂ ಈ ಸರ್ವೆ ಕಾರ್ಯ ನಡೆದು ಆಮೇಲೆ ಕೆಲವು ಸ್ವಯಂ ಪ್ರೇರಿತರಾಗಿ ಎಲ್ಲೆಲ್ಲಿ ಅತಿಕ್ರಮಣ ಆಗಿದೆ ಅವರೆಲ್ಲ ಸ್ವಯಂ ಪ್ರೇರಿತರಾಗಿ ತೆರವು ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಬಹುದಿನದ ಬೇಡಿಕೆ ಅಂದರೆ ಈ ಕೋಟೇಶ್ವರ ಒಳಪೇಟೆಯಲ್ಲಿ ಬಸ್ ಸಂಚಾರ ಆಗಬೇಕು. ಯಾಕಂದ್ರೆ ಇದು ಸಣ್ಣ ಮಕ್ಕಳಿಂದ ಮುದುಕರವರೆಗೆ ಇರುವಂತ ಸಮಸ್ಯೆ. ಮತ್ತೆ ಈಗಾಗಲೇ ಅತಿಕ್ರಮಣ ನಿರಂತರವಾಗಿ ಯಾಕಾಗಿದೆ ಅಂದ್ರೆ ರಾಜಕೀಯ ಕಾರಣದಿಂದ ಆಗಿದೆ, ಮತ್ತೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇದರಿಂದ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಅತಿಕ್ರಮಣ ಆಗಬಾರ್ದು ಎಂಬ ಮುಂದಿನ ಕಾರಣಕ್ಕಾಗಿ ನಾವು ಈಗಾಗಲೇ ಸರ್ವೆ ಕಾರ್ಯ ನಡೆಸಿ ಗಡಿ ಗುರುತು ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ PWD ರಸ್ತೆಯ ಗಡಿ ಎಲ್ಲಿದೆ ಅಂತ ಗೊತ್ತಾಗ್ತದೆ. ಮತ್ತೆ ತೆರವು ಕಾರ್ಯಾಚರಣೆ ಆದ ನಂತರ ಸಂಬಂಧಪಟ್ಟ ಇಲಾಖೆಗಳು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಬಹುದಿನದ ಬೇಡಿಕೆ ಸಾರ್ವಜನಿಕರದ್ದು ಅಂದ್ರೆ ಶಾಲಾ ಮಕ್ಕಳ ಬಸ್ ಬರುವಂತಹದ್ದು ಇದನ್ನೆಲ್ಲ ಮಾಡಿ ನಮಗೆ ಅನುಕೂಲ ಮಾಡಿ ಮಾಡಬೇಕು. ಸ್ಥಳೀಯ ಗ್ರಾಮ ಪಂಚಾಯತ್ ಕೂಡ ಇದರಲ್ಲಿ ಮುತುವರ್ಜಿ ವಹಿಸ್ಬೇಕು. ಯಾಕಂದ್ರೆ ಇಷ್ಟು ಬಾರಿ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರು ಯಾರ ಕಂಪ್ಲೇಂಟಿಗೂ ಸ್ಪಂದಿಸಲಿಲ್ಲ ಗ್ರಾಮ ಪಂಚಾಯತ್. ಯಾಕಂದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ಈ ಅತಿಕ್ರಮಣದ ಬಗ್ಗೆ. ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಕೆಲಸ ಆಗಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ, ಸಂಜೆ ಹೊತ್ತು ಪೇಟೆ ಪರಿಸರದಲ್ಲಿ ತಿರುಗಾಡುವಂಥದ್ದೇ ಇಲ್ಲ, ರಸ್ತೆ ಹುಡುಕ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ಕೋಟೇಶ್ವರದಲ್ಲಿ. ಮುಂದೆ ಎಲ್ಲ ರೀತಿಯ ಎಲ್ಲ ಕಂದಾಯ ಇಲಾಖೆ, ಗ್ರಾಮ ಪಂಚಾಯತ್ ಹಾಗೂ PWD ಅವರು 3 ಇಲಾಖೆ ಜಂಟಿಯಾಗಿ ಮುತುವರ್ಜಿ ವಹಿಸಿ ಕೋಟೇಶ್ವರ ಪರಿಸರದಲ್ಲಿರುವ
ಎಲ್ಲ ಅತಿಕ್ರಮಣ ತೆರವು ಮಾಡಬೇಕು. ಫುಟ್ಪಾತ್ ಕೂಡ ಅತಿಕ್ರಮಣ ಆಗಿದೆ. ಫುಟ್ಪಾತ್ ಕೂಡ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಓಡಾಡುವಂತ ವ್ಯವಸ್ಥೆ ಅದನ್ನು ಕೂಡ ತೆರವು ಮಾಡಬೇಕು. ಯಾಕಂದ್ರೆ ಈಗಾಗಲೇ ಕೆಲವು ಅಂಗಡಿ ಮುಂಗಟ್ಟಿದವರು ಮೆಟ್ಟಲು ಕೂಡ ಫುಟ್ಪಾತ್ ಎಲ್ಲ ಮಾಡ್ಕೊಂಡಿದ್ದಾರೆ. ಮಕ್ಕಳೆಲ್ಲ ಫುಟ್ಪಾತ್ ಅಲ್ಲಿ ನಡೆದಾಡ್ಲಿಕ್ಕೆ ಆಗುದಿಲ್ಲ. ಈ ಬಗ್ಗೆ ಮಾನ್ಯ ತಹಶೀಲ್ದಾರ್ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಶೀಘ್ರದಲ್ಲಿ ಈ ಕೆಲಸ ಮಾಡಿಕೊಡ್ಬೇಕಂತ ಗ್ರಾಮಸ್ಥರ ಪರವಾಗಿ ನಾನು ಕೇಳಿಕೊಳ್ತೇನೆ.